ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ಮೇನಾಗಿ 3 ಪಾರ್ಟ್ ಬಗ್ಗೆ ಹೇಗೆ ಫಿಲ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀರಾವರಿ ಮತ್ತು ಜಮೀನು ಬಳಕೆ ಇದನ್ನು ಹೇಗೆ ಫಿಲ್ ಮಾಡೋದು, ಆಮೇಲೆ ವೈದ್ಯಕೀಯ ಸೌಲಭ್ಯಗಳನ್ನು ಹೇಗೆ ಫಿಲ್ ಮಾಡೋದು, ಆಮೇಲೆ ಕೊನೆಗೆ ಇತರೆ ಮಾಹಿತಿನ ಹೇಗೆ ಫಿಲ್ ಮಾಡೋದು. ಈ 3 ಅಂಶಗಳ ಬಗ್ಗೆ ಮಾತ್ರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ನೀರಾವರಿ ಮತ್ತು ಜಮೀನು ಬಳಕೆ ಅದನ್ನು ನೀವು ಟ್ಯಾಲಿ ಮಾಡಿ ಫಿಲ್ ಮಾಡಬೇಕಾಗುತ್ತೆ. ಅದನ್ನು ಟ್ಯಾಲಿ ಮಾಡಿ ಫಿಲ್ ಮಾಡಿದ್ರೆ ಮಾತ್ರ ಅದು ತೊಗೊಳುತ್ತೆ, ಇಲ್ಲಾಂದರೆ ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ತೊಗೊಳ್ಳೋದಿಲ್ಲ. ಆಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ನಾನು. ಈ ಹಿಂದಿನ ವಿಡಿಯೋದಲ್ಲಿ ನಾನು DCHB ಬಗ್ಗೆ ಶಾರ್ಟಾಗಿ ಮಾಹಿತಿ ಹೇಳಿದ್ದೆ, ಅದು ತಮಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ನಾನು ಇವಾಗ ನೀರಾವರಿ ಮತ್ತು ಜಮೀನು ಬಳಕೆ ಹೇಗೆ ಫಿಲ್ ಮಾಡೋದು, ಹೇಗೆ ಟ್ಯಾಲಿ ಮಾಡಿಕೊಂಡು ಫಿಲ್ ಮಾಡೋದು ಅಂತ ತಿಳಿಸ್ತೀನಿ ಇವಾಗ. ನೋಡ್ಬೋದು, ಈ ರೀತಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಮೊದಲಿಗೆ ಗ್ರಾಮದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಹಾಕಬೇಕಾಗುತ್ತೆ. ನೀವು ಇದನ್ನು ನಮೂನೆ 9 ಅಂತ ಇರುತ್ತೆ, ನಿಮಗೆಲ್ರಿಗೂ ಗೊತ್ತೇ ಇದೆ. ಅದನ್ನು ಬಳಸ್ಕೊಂಡು ಈ ಒಂದು ಏನು ನೀರಾವರಿ ಜಮೀನು ಮತ್ತು ಬಳಕೆ ಇದನ್ನು ಈ ಒಂದು ಭಾಗವನ್ನು ಫಿಲ್ ಮಾಡ್ಕೋಬೋದು. ಇಲ್ಲಿ ಪ್ರತಿಯೊಂದು ಮಾಹಿತಿ ಹೆಕ್ಟ್ರಲ್ಲಿ ಹಾಕಬೇಕು, ಎಕರೆಯಲ್ಲಿ ಹಾಕಂಗಿಲ್ಲ. ಎಕರೆ ಟು ಹೆಕ್ಟ್ರ್ ಕನ್ವರ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನು ಇವಾಗ ಫಿಲ್ ಮಾಡ್ತಾ ಹೋಗ್ತೇನೆ. ಗ್ರಾಮದ ಭೌಗೋಳಿಕ ವಿಸ್ತೀರ್ಣ 521.30 ಅಂತ ಹಾಕ್ತಾಯಿದ್ದೀನಿ. ಇದು ಜಸ್ಟ್ ಮಾಹಿತಿಗಾಗಿ ಮಾತ್ರ. ನೀವು ನೋಡ್ಬೋದು ಇಲ್ಲಿ ನೆಕ್ಸ್ಟು ಅರಣ್ಯ ಪ್ರದೇಶ, ಏನಾದರೂ ಫಾರೆಸ್ಟ್ ಪ್ರದೇಶ ಇದ್ದರೆ ಇಲ್ಲಿ ನೀವು ಹಾಕ್ಬೋದು. ಇಲ್ಲಿ 61 ಎಕರೆ 32 ಗುಂಟೆ ಅಂತ ಹಾಕ್ತಾಯಿದ್ದೀನಿ. ಅಂದರೆ ಆ ಒಂದು ಏರಿಯಾದಲ್ಲಿ ಫಾರೆಸ್ಟ್ ಏನಾದರೂ ಇದ್ದರೆ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಎಕರೆ ಗುಂಟೆ ಅಂತ. ನೆಕ್ಸ್ಟು ಕೃಷಿಯೇತರ ಬಳಕೆಗಳ ಅಡಿಯಲ್ಲಿ ಇರುವ ವಿಸ್ತೀರ್ಣ, ಅಂದರೆ ಇದರಲ್ಲಿ ಮನೆಗಳಾಗಲಿ, ಕೆರೆ ಕಟ್ಟೆ, ಏನೇ ಒಂದು ಕೃಷಿಯೇತರ ಉದ್ದೇಶಕ್ಕೆ ಬಳಸಿರ್ತಾರಲ್ಲ ಅವೆಲ್ಲನೂ ಇದರಲ್ಲಿ ಬರ್ತವೆ. ಇದನ್ನೂ ನೀವು ನಂಬರ್ ಕಂಡ ಖರಾಬು, ನಂಬರ್ ಕಾಣದ ಖರಾಬು ಅಂತ ಇರುತ್ತೆ ನಮೂನೆ 9ನಲ್ಲಿ. ಆ ಒಂದು ಅಂಕಿಅಂಶನ ಬಳಸ್ಕೊಂಡು ಇದನ್ನು ಫಿಲ್ ಮಾಡ್ಬೋದು. ಆಮೇಲೆ ನಂಬರ್ ಕಂಡ ಖರಾಬಲ್ಲಿ ಗೋಮಾಳ ಮಾಹಿತಿನೂ ಇರುತ್ತೆ, ಅದು ಖರಾಬಲ್ಲಿ ಮೆನ್ಷನ್ ಆಗಿರುತ್ತೆ ಗ್ರ್ಯಾಂಟ್ ಆಗೋವರೆಗೂ. ಅದನ್ನು ನೀವು ತೊಗೊಳಂಗಿಲ್ಲ. ಅದನ್ನು ಬಿಟ್ಟು ಉಳಿಕೆ ಏನು ಕೆರೆ ಕಟ್ಟೆಗಳ ಮಾಹಿತಿ, ಊರು, ಹಳ್ಳ, ರಸ್ತೆ, ಫೂಟ್ ಖರಾಬು ಅವೆಲ್ಲ ಇರ್ತವಲ್ಲ, ಅವೆಲ್ಲ ಕೌಂಟ್ ಮಾಡಿಕೊಂಡು ಈ ಕೃಷಿಯೇತರ ಬಳಕೆಯಲ್ಲಿ ಹಾಕ್ಬೋದು ನೀವು. ನಾನಿಲ್ಲಿ 29 ಎಕರೆ 27 ಗುಂಟೆ ಅಂತ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಬಂಜರು ಮತ್ತು ಕೃಷಿ ಯೋಗ್ಯವಲ್ಲದ ಭೂಮಿ, ಅಂದರೆ ಒಂದು ಕೃಷಿ ಮಾಡೋಕ್ಕೆ ಯೋಗ್ಯವಾಗಿರಲ್ಲ ಜಮೀನು, ಅಂದರೆ ಗುಡ್ಡಗಾಡು ಪ್ರದೇಶ ಇರುತ್ತೆ ನೋಡಿ, ಅದು ಸಪ್ರೇಟಾಗಿಯೂ ಇರ್ಬೋದು ಅಥವಾ ಒಬ್ಬ ರೈತನ ಹಿಡುವಳಿ ಜಮೀನಲ್ಲೂ ಇರ್ಬೋದು. ಅಂದರೆ ಒಂದು ರೈತಂದು ಒಂದು 10 ಎಕರೆ ಜಮೀನು ಇರುತ್ತೆ, ಅದರಲ್ಲಿ 1 ಎಕರೆ 2 ಎಕರೆ ಗುಡ್ಡಗಾಡು ಪ್ರದೇಶ ಇದ್ದರೆ ಅದನ್ನು ಕೌಂಟ್ ಮಾಡ್ಕೋಬೇಕಾಗುತ್ತೆ ನೀವು. ಆಮೇಲೆ ಸಪ್ರೇಟ್ ಗುಡ್ಡಗಾಡು ಪ್ರದೇಶ ಇದ್ದರೆ ಅದನ್ನು ಕೌಂಟ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ನಾನಿಲ್ಲಿ ಅದನ್ನ 2 ಎಕರೆ ಅಂತ ತೊಗೋತಾಯಿದ್ದೀನಿ. ಇನ್ನು ಶಾಶ್ವತ ಹುಲ್ಲುಗಾವಲು ಮತ್ತು ಇತರೆ ಮೇಯಿಸುವ ಭೂಮಿಗಳು, ಅಂದರೆ ಕೆಲವೊಂದು ಕಡೆ ಗೋಮಾಳ ಜಮೀನುಗಳು ಬಿಟ್ಟಿರ್ತಾರೆ, ಏನು ದನ ಕರುಗಳಿಗೆ ಮೇಯೋಕ್ಕೆ. ಅದನ್ನಿದ್ರೆ ಹಾಕೋಬೋದು, ಇಲ್ಲಾಂದರೆ 0 ಹಾಕೋಬೋದು. ನನ್ನ ಏರಿಯಾದಲ್ಲಿ ಇರೋದ್ರಿಂದ ನಾನು ಈಗ 10 ಎಕರೆ ಅಂತ ಸುಮ್ಮನೆ ಮಾಹಿತಿಗಾಗಿ ತೋರಿಸ್ತಾ ಇದ್ದೀನಿ, 10 ಹೆಕ್ಟರ್ ಅಂತ. ಇನ್ನು ವಿವಿಧ ಮರಗಳ ಬೆಳೆ ಇತ್ಯಾದಿ ಅಡಿಯಲ್ಲಿರುವ ಭೂಮಿ, ಅಂದರೆ ಇದನ್ನು ನೀವು ಶ್ರೀಗಂಧ ಮರ ಅದು ಇದು ಏನು ತೆಂಗಿನ ಮರ ಈ ಥರ ಎಲ್ಲ ಬೆಳೆದ್ರೂ ತೊಗೊಳ್ಳೋ ಹಾಗಿಲ್ಲ ಇದರಲ್ಲಿ. ಇದು ಜಸ್ಟು ಏನು ಶೋವಿಂಗಲ್ಲಿ ತೋರಿಸ್ಕೊಳ್ಳಲ್ಲ ಇದನ್ನು. ಉದಾಹರಣೆ ಅಂದರೆ ನೀವು ನೋಡ್ಬೋದು ಕೆಲವೊಂದು ಕಡೆ ಬಿದಿರು ಮರಗಳಿರ್ತವೆ, 2 ಎಕರೆ 3 ಎಕರೆ ಈ ಥರ ಎಲ್ಲ ಬಿದಿರು ಪೊದೆಗಳು ಬೆಳ್ಕೊಂಡಿರ್ತವೆ. ಆ ಕ್ಯಾಟಗರಿಯನ್ನು ಇಲ್ಲಿ ನೀವು ಎಷ್ಟು ಎಕರೆ ಅಂತ ಹಾಕಬೇಕಾಗುತ್ತೆ. ನಿಮ್ಮ ಏರಿಯಾದಲ್ಲಿ ಇಲ್ಲಾಂದರೆ ಅದನ್ನು 0 ಅಂತ ಹಾಕಿ. ಇನ್ನು ಕೃಷಿ ಯೋಗ್ಯ ತ್ಯಾಜ್ಯ ಭೂಮಿ, ಇಲ್ಲಿ ಕೃಷಿ ಯೋಗ್ಯ ಪಾಳುಭೂಮಿ ಆಗೋ ಬದಲು ಕೃಷಿ ಯೋಗ್ಯ ತ್ಯಾಜ್ಯ ಭೂಮಿ ಅಂತಾಗಿದೆ. ಈ ಕೃಷಿ ಯೋಗ್ಯ ಪಾಳುಭೂಮಿ ಅಂದರೆ ಕನಿಷ್ಠ 5 ವರ್ಷಕ್ಕಿಂತ ಮೇಲ್ಪಟ್ಟು ಏನು ಪಾಳು ಬಿಟ್ಟಿರ್ತಾರೆ ಜಮೀನು, ನೋಡ್ಬೋದು ನೀವು. ಆ ಜಮೀನುಗಳು ನೋಡಿದ್ರೆ ಅಲ್ಲಿ ಕಂಟಿಗಳು ಪೊದೆಗಳೆಲ್ಲ ಬೆಳ್ಕೊಂಡಿರ್ತವೆ. 5 ವರ್ಷಕ್ಕಿಂತ ಮೇಲ್ಪಟ್ಟು ಪಾಳು ಬಿಟ್ಟಿದ್ರೆ ಆ ಒಂದು ಏರಿಯಾನ ನೀವು ಈ ಒಂದು ಕೃಷಿ ಯೋಗ್ಯ ಪಾಳು ಭೂಮಿಲಿ ಹಾಕಬೇಕಾಗುತ್ತೆ, ಎಷ್ಟು ಹೆಕ್ಟರ್ ಅಂತ.
ಇಲ್ಲಿ ನಾನು 6.07 ಅಂತ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಪ್ರಸ್ತುತ ಪಾಳುಭೂಮಿಯನ್ನು ಹೊರತುಪಡಿಸಿ ಉಳಿದ ಪಾಳುಭೂಮಿ ಅಂದರೆ 1 ವರ್ಷದಿಂದ 5 ವರ್ಷದವರೆಗೂ ಆ ಜಮೀನು ಪಾಳು ಬಿಟ್ಟಿದ್ದರೆ ಅದನ್ನು ಈ ಒಂದು ಕ್ಯಾಟಗರಿಯಲ್ಲಿ ತೊಗೋಬೇಕು. ಪ್ರಸ್ತುತ ಪಾಳುಭೂಮಿಯನ್ನು ಹೊರತುಪಡಿಸಿ ಉಳಿದ ಪಾಳುಭೂಮಿ 5 ವರ್ಷ ಮೇಲ್ಪಟ್ಟಿದ್ದರೆ ಪಾಳು ಬಿಟ್ಟಿದ್ದರೆ ಮೊದಲೇ ಆಪ್ಷನ್ ಕೃಷಿ ಯೋಗ್ಯ ತ್ಯಾಜ್ಯ ಭೂಮಿ ಇಲ್ಲಿ ಹಾಕಬೇಕು. 1 ವರ್ಷದಿಂದ 5 ವರ್ಷದವರೆಗೂ ಪಾಳು ಬಿಟ್ಟಿದ್ದರೆ ಈ ಸೆಕೆಂಡ್ ಒನ್ ಪ್ರಸ್ತುತ ಪಾಳುಭೂಮಿಯನ್ನು ಹೊರತುಪಡಿಸಿ ಉಳಿದ ಪಾಳುಭೂಮಿ ಅಂತ ಇದೆಯಲ್ಲ ಅಲ್ಲಿ ಹಾಕಬೇಕು. ನಾನಿಲ್ಲಿ 2.23 ಅಂತ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಪ್ರಸ್ತುತ ಪಾಳುಭೂಮಿ ಅಂದರೆ ಒಂದು ಸೀಸನಲ್ಲಿ ಬೆಳೆ ಬೆಳೆದಿರಲ್ಲ ಅಥವಾ ಒಂದು ವರ್ಷದವರೆಗೂ ಬೆಳೆ ಬೆಳೆದಿರಲ್ಲ ಆ ಒಂದು ಏರಿಯಾದಲ್ಲಿ, ಅದನ್ನು ನೀವು ಈ ಒಂದು ಪ್ರದೇಶದಲ್ಲಿ ಈ ಒಂದು ಪ್ರಸ್ತುತ ಪಾಳುಭೂಮಿ ಅನ್ನೋ ಕಾಲಮಲ್ಲಿ ಹಾಕಬೇಕಾಗುತ್ತೆ. ನಾನಿಲ್ಲಿ 6.88 ಅಂತ ತೊಗೊಂಡಿದ್ದೀನಿ. ಇವಾಗ ನೋಡ್ಬೋದು ಇಷ್ಟು ಕಾಲಮ್ ಫಿಲ್ ಮಾಡಿದ್ದೀವಿ. ಇನ್ನು ಬಿತ್ತನೆ ಮಾಡಿದ ಒಟ್ಟು ಪ್ರದೇಶ ಉಳಿದಿದೆ, ಅದರಲ್ಲಿ ನೀರಾವರಿ ಪ್ರದೇಶ ಹಾಕಬೇಕು, ನೀರಾವರಿ ಪ್ರದೇಶ ಹಾಕಬೇಕು. ನೀವು ಇದನ್ನು ಇಲ್ಲಿ ಏನು ಗ್ರಾಮದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಹಾಕ್ಕೊಂಡಿದ್ದೀರಿ ಅದಕ್ಕೆ ಮೈನಸ್ ಮಾಡ್ಕೋಬೇಕು ಇವೆಲ್ಲನೂ. ಪ್ರತಿಯೊಂದು ಅರಣ್ಯ ಮಾಹಿತಿ ಆಗಲಿ, ಕೃಷಿಯೇತರ, ಬಂಜರು ಭೂಮಿ, ಶಾಶ್ವತ ಹುಲ್ಲುಗಾವಲು, ಆಮೇಲೆ ಕೃಷಿ ಯೋಗ್ಯತೆ ಪಾಳುಭೂಮಿ, ಪ್ರಸ್ತುತ ಪಾಳುಭೂಮಿನ ಹೊರತುಪಡಿಸಿ ಇವೇನು ಎಷ್ಟು ಕಾಲಮ್ ಇದ್ದಾವೆ ಎಲ್ಲನೂ ಮೈನಸ್ ಮಾಡ್ಕೊಂಡು ಹಾಕ್ಕೋಬೇಕು ಇದರಲ್ಲಿ. ಇನ್ನೇನು ಉಳಿಯುತ್ತೆ ಅದನ್ನು ನೀವು ಈ ಬಿತ್ತನೆ ಮಾಡಿದ ಪ್ರದೇಶಕ್ಕೆ ತೋರಿಸ್ಕೋಬೇಕು, ನೀರಾವರಿ ಅಲ್ಲದಕ್ಕೆ. ಇಲ್ಲಿ ನೋಡ್ಬೋದು ಎಲ್ಲನೂ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಮೈನಸ್ ಮಾಡಿದ್ದೀನಿ. 403.53 ಹೆಕ್ಟರ್ ಉಳ್ಕೊಳ್ತು. ಅದನ್ನು ನಾವು ಈಗ ಈ ಬಿತ್ತನೆ ಮಾಡಿದ ಒಟ್ಟು ಪ್ರದೇಶಕ್ಕೆ ತೋರಿಸ್ಕೋಬೇಕು. ನಾನಿವಾಗ ನೀರಾವರಿ ವಿಸ್ತೀರ್ಣ 180 ಹೆಕ್ಟರ್ 25 ನಾನು ಈ ಮೇಲೆ ತಿಳಿಸಿದ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಲಾಸ್ಟ್ಗೆ ಸೇವ್ ಮಾಡುವಾಗ ಎರರ್ ಬಂದರೆ ಅದು ಮಾಹಿತಿಯನ್ನು ತಪ್ಪಿರಲ್ಲ. ನೀವು ಈ ವೆಬ್ ಅಪ್ಲಿಕೇಶನ್ ಬಿಟ್ಟು ಆ್ಯಪಲ್ಲಿ ಅದೇ ಸೇಮ್ ಮಾಹಿತಿ ಹಾಕಿ ಆ್ಯಪಲ್ಲಿ ತಗೊಳುತ್ತೆ. ನಾನು ಇಲ್ಲಿ ಆ ಥರ ಎರರ್ ಬಂದ ಕಾರಣ ಆ್ಯಪಲ್ಲಿ ಹೋಗಿ ಡಾಟಾ ಫಿಲ್ ಮಾಡಿದೆ, ಅಲ್ಲಿ ತಗೊಳ್ತು. ಇಲ್ಲಿ ನೋಡ್ಬೋದು ನೀವು ಏನೇ ನಿಮ್ಮದು ಹಿಂದಿನ ಮಾಹಿತಿ ಹಿಂದೆ ಏನೋ DCSP ಫಿಲ್ ಮಾಡುವಾಗ ಏನೋ ಮಾಹಿತಿ ವ್ಯತ್ಯಾಸ ಆಗಿರುತ್ತೆ, ಅದನ್ನು ನೀವು ಕನ್ಫರ್ಮ್ ಅಂತ ಕೊಡಿ. ನೀವು ಇವಾಗ ಕರೆಕ್ಟಾಗಿ ಮಾಹಿತಿ ಫಿಲ್ ಮಾಡ್ತಾಯಿದ್ರೆ ಕನ್ಫರ್ಮ್ ಅಂತ ಕೊಟ್ಟರೆ ನೆಕ್ಸ್ಟ್ ತಗೊಳುತ್ತೆ ಅದು. ಇಲ್ಲಿ ನೀವು ಏನು ನೀರಾವರಿ ಪ್ರದೇಶ ಹಾಕಿರ್ತೀರಿ ಅಲ್ಲಿ ನಾನು ಎಷ್ಟು 180 ಎಕರೆ 25 ಗುಂಟೆ ಅಂತ ಹಾಕಿದ್ದೆ. ಅದು ಇಲ್ಲಿ ನೀರಾವರಿ ಪ್ರದೇಶ ಯಾವ್ಯಾವ ಕಾಲುವೆಗೆ ಎಷ್ಟು ನೀರಾವರಿ ಪ್ರದೇಶ ಆಗಿದೆ, ಕೊಳವೆ ಬಾವಿಯಿಂದ ಎಷ್ಟು ನೀರಾವರಿ ಪ್ರದೇಶ ಆಗಿದೆ, ಕೆರೆ ಕಟ್ಟೆ ಸರೋವರಗಳಿಂದ ಎಷ್ಟು ನೀರಾವರಿ ಆಗಿದೆ, ಜಲಪಾತಗಳಿಂದ ಎಷ್ಟು ನೀರಾವರಿ ಆಗಿದೆ ಅನ್ನೋದು ಮಾಹಿತಿ ಕೇಳುತ್ತೆ. ನಿಮ್ಮ ಒಂದು ಪ್ರದೇಶದಲ್ಲಿ ಕಾಲುವೆಗಳಿದ್ದರೆ ಅಲ್ಲಿಂದ ಎಷ್ಟು ನೀರಾವರಿ ಪ್ರದೇಶ ಆಗಿದೆ ಅನ್ನೋದು ಹಾಕಿ, ಆಮೇಲೆ ಬೋರ್ವೆಲ್ಗಳಿಂದ ಎಷ್ಟು ನೀರಾವರಿ ಪ್ರದೇಶ ಆಗಿದೆ ಅಂತ ಹಾಕಿ, ಕೆರೆ ಸರೋವರಗಳಿಂದ ಏನಾದರೂ ನೀರು ಇದು ಮಾಡ್ತಾಯಿದ್ರೆ ಅದು ಎಷ್ಟು ನೀರಾವರಿ ಪ್ರದೇಶ ಅಂತ ಹಾಕಿ, ಜಲಪಾತ ಏನಾದರೂ ಇದ್ದರೆ ಅದರಿಂದ ಎಷ್ಟು ನೀರಾವರಿ ಪ್ರದೇಶ ಆಗಿದೆ ಅನ್ನೋದು ಹಾಕಬೇಕಾಗುತ್ತೆ. ಇಷ್ಟು ಹಾಕಿ ಸೇವ್ ಮಾಡಿದ್ರೆ ಈ ಒಂದು ನೀರಾವರಿ ಜಮೀನು ಮತ್ತು ಬಳಕೆ ಭಾಗ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೀವು ವೆಬ್ಬಲ್ಲಿ ಮಾಡಿ ಆ್ಯಪಿಗೆ ಹೋದಾಗ ಅಲ್ಲಿ ಆ್ಯಪಲ್ಲಿ ಡಾಟಾ ಬರೋಲ್ಲ. ಇಲ್ಲಿ ನೋಡ್ಬೋದು ನೀವು ಮುಖಪುಟ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಡಾಟಾ ಫ್ರಮ್ ಸರ್ವರ್ ಅಂತ ಇರುತ್ತೆ. ಆ ಒಂದು ಸರ್ವರಿಗೆ ಕ್ಲಿಕ್ ಮಾಡಿದ್ರೆ ನೀವು ಒಂದು ವೆಬ್ ಅಪ್ಲಿಕೇಶನಲ್ಲಿ ಏನು ಸೆನ್ಸಸ್ ಫಿಲ್ ಮಾಡಿರ್ತೀರಿ, ಡಾಟಾ ಫಿಲ್ ಮಾಡಿರ್ತೀರಿ ಅದು ನಿಮ್ಮ ಆ್ಯಪ್ಗೆ ಬರುತ್ತೆ. ಇಲ್ಲಿ ಡೌನ್ಲೋಡ್ ಡಾಟಾ ಫ್ರಮ್ ಸರ್ವರ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಕೊಟ್ಟು ಡೌನ್ಲೋಡ್ ಮಾಡಿಕೊಂಡ್ರೆ ಮಾತ್ರ ಆ್ಯಪಲ್ಲಿ ಶೋ ಆಗುತ್ತೆ. ಇಲ್ಲಾಂದರೆ ಆ್ಯಪಲ್ಲಿ ನೀವು ಎಷ್ಟು ಮಾಡಿದರೆ ಅಷ್ಟೇ ಶೋ ಆಗುತ್ತೆ. ಇದೊಂದು ಮಾಹಿತಿ ತಿಳ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾನು ವೈದ್ಯಕೀಯ ಸೌಲಭ್ಯಗಳು ಹೇಗೆ ಫಿಲ್ ಮಾಡೋದಂತ ತಿಳಿಸ್ಕೊಡ್ತೀನಿ. ವೈದ್ಯಕೀಯ ಸೌಲಭ್ಯಗಳು ಫಿಲ್ ಮಾಡಬೇಕಾದ್ರೆ ಒಂದು ಸರ್ಕಾರೇತರ ಎರಡು ಒಂದು ಮಾಹಿತಿಗಳನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಮೊದಲಿಗೆ ಸರ್ಕಾರ ಅಂತಿದೆ, ನಾನು ಇವಾಗ ಫಿಲ್ ಮಾಡ್ತಾ ಹೋಗ್ತೇನೆ. ಆರೋಗ್ಯ ಉಪಕೇಂದ್ರ ಅಂದರೆ PHC ಪ್ರಾಥಮಿಕ PHC ಅಂತ ಇರ್ತವೆ, ಅದಕ್ಕಿಂತ ಸಬ್ ಬ್ರಾಂಚ್ ಇರ್ತವೆ. ಅದು ಇದ್ದರೆ ಇದೆ ಅಂತ ಹಾಕಿ
ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ನೆಕ್ಸ್ಟು ಎಷ್ಟು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಆ ಒಂದು ಉಪಕೇಂದ್ರ ಅನ್ನೋದು ಲಭ್ಯ ಇದೆ ಅಂತ ಕೇಳುತ್ತೆ. ನಾನು 10 ಕಿಲೋಮೀಟ್ರ್ ಮೇಲೆ ಇರೋದದು, ಹಾಗಾಗಿ ನಾನು 10 ಕಿಲೋಮೀಟ್ರ್ ಮೇಲೆ ಅಂತ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ PHC ಅಂತ. PHC ಲಭ್ಯ ಈ ಒಂದು ನನ್ನ ಏರಿಯಾದಲ್ಲಿ PHC ಲಭ್ಯ ಇದೆ, ಹಾಗಾಗಿ ನಾನು ಲಭ್ಯ ಇದೆ ಅಂತ ಹಾಕ್ತೀನಿ. ನೀವು ಲಭ್ಯ ಇದೆ ಅಂತ ಕೊಟ್ಟಾಗ ಪ್ರತಿಯೊಂದಕ್ಕೂ ಈ ಥರ ಮಾಹಿತಿ ಕೇಳುತ್ತೆ. ಸೌಲಭ್ಯಗಳ ಸಂಖ್ಯೆ ಎಷ್ಟು ಅಂದರೆ ಅಲ್ಲಿ ಎಷ್ಟು ಹಾಸ್ಪಿಟ್ಲ್ ಇದ್ದಾವೆ ಅನ್ನೋದು ಒಂದು ಅಂತ ಕೊಡ್ತೀನಿ. ಅಲ್ಲಿ ನೆಕ್ಸ್ಟು ಬೆಡ್ ಎಷ್ಟಿದೆ ಅಂತ ಕೇಳುತ್ತೆ. ಬೆಡ್ಗಳ ಸಂಖ್ಯೆ ನಾನು ಅಲ್ಲಿ PHCಗೆ ಹೋಗಿ ಮಾಹಿತಿ ತೊಗೊಂಡಿದ್ದೆ. ನಿಮಗೆ ಒಂದು ಏನು ಟ್ರೈನಿಂಗ್ಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇದು 6 ಅಂತ ಹಾಕ್ತಾಯಿದ್ದೀನಿ. ಅಲ್ಲಿ ವೈದ್ಯರ ಸಾಮರ್ಥ್ಯ ಅಂದರೆ ಒಂದು ವೈದ್ಯರು ಎಷ್ಟು ಜನ ಇದ್ದಾರೆ ಅಂತ. ಆ ಒಂದು PHCಗೆ ಒಬ್ಬರೇ ವೈದ್ಯರು. ಸಾಮರ್ಥ್ಯ ಅನ್ನೋದು ಅಂದರೆ ಅಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಂತ, ಪೋಸ್ಟ್ ಎಷ್ಟಿದಾವೆ ಅಂತ. ಅಲ್ಲಿ ಒಂದೇ ಪೋಸ್ಟ್ ಇರೋದು ಅಂತ ಹೇಳಿದ್ರು ಅವರು, ಒಂದಂತ ಹಾಕಿದ್ದೀನಿ. ಆಮೇಲೆ ಆ ಒಂದು ಪೋಸ್ಟ್ಗೆ ಒಬ್ಬರು ಇದ್ದಾರೆ, ಎಷ್ಟು ಅಲಾಟ್ ಆಗಿದೆ ಅಂತ ಒಂದಂತ ಹಾಕಿದ್ದೀನಿ. ಇನ್ನು ಪ್ಯಾರಾ ವೈದ್ಯಕೀಯ ಸಿಬ್ಬಂದಿಗಳ ಒಟ್ಟು ಸಂಖ್ಯೆ ಅಂತ ಅಂದರೆ ಆ ಒಂದು ಹಾಸ್ಪಿಟ್ಲಲ್ಲಿ ಇನ್ನು ಉಳಿದ ಏನು ಹೆಲ್ಪರ್ಸು ಎಲ್ಲ ಎಷ್ಟು ಸ್ಟಾಫ್ ಇದ್ದಾವೆ ಅಂತ ಮಾಹಿತಿ ಇದು. ಅಲ್ಲಿ ವೈದ್ಯರು ಬಿಟ್ಟರೆ ಇನ್ನು 4 ಜನ ಸ್ಟಾಫ್ ಇದ್ದಾರೆ ಅಂತ ಹೇಳಿದ್ರು ಅವರು. ಇನ್ನು ವೈದ್ಯರು ಬಿಟ್ಟರೆ ಅಲ್ಲಿ ಪ್ಯಾರಾ ಏನು ವೈದ್ಯಕೀಯ ಸಿಬ್ಬಂದಿಗಳು ಅಂದರೆ ಆ ಒಂದು ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೆ ಅಂತ. ವೈದ್ಯರು ಬಿಟ್ಟರೆ 4 ಜನ ಸ್ಟಾಫ್ ಅಂತ ಹೇಳಿದ್ರು. 4 ಜನ ಪೋಸ್ಟ್ ಇರೋದು, 4 ಜನನೂ ಫಿಲ್ ಇದ್ದಾರೆ ಅಂತ ಹೇಳಿದ್ರು. ಈ ಥರ ಒಂದು ಮಾಹಿತಿ ಫಿಲ್ ಮಾಡಿದ್ರೆ ನೀವು ಆ ಒಂದು ಯಾವುದೇ ಹಾಸ್ಪಿಟ್ಲಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ, ಅಲ್ಲಿ ನೀವು ಇಷ್ಟು ಮಾಹಿತಿ ಆ ಒಂದು ಹಾಸ್ಪಿಟ್ಲಿಗೆ ಹೋಗಿ ತೊಗೊಳ್ಬೇಕಾಗುತ್ತೆ. ಎಷ್ಟು ನಿಮ್ಮ ಹಾಸ್ಪಿಟ್ಲಲ್ಲಿ ಪೋಸ್ಟ್ ಇದ್ದಾವೆ, ಆಮೇಲೆ ಎಷ್ಟು ಡಾಕ್ಟ್ರ್ ಪೋಸ್ಟ್ ಇದ್ದಾವೆ. ಡಾಕ್ಟ್ರ್ ಬಿಟ್ಟರೆ ಇನ್ನು ಉಳಿದ ಪ್ಯಾರಾ ಸಿಬ್ಬಂದಿ, ವೈದ್ಯಕೀಯ ಸಿಬ್ಬಂದಿಗಳ ಪೋಸ್ಟ್ ಎಷ್ಟಿದ್ದಾವೆ, ಎಷ್ಟು ಫಿಲ್ ಆಗಿದ್ದಾವೆ ಅನ್ನೋದು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇನ್ನು ಸಮುದಾಯ ಆರೋಗ್ಯ ಕೇಂದ್ರ ಅಂದರೆ PHCಗಿಂತ ದೊಡ್ಡ ಹಾಸ್ಪಿಟ್ಲ್ ಇದು ನಮ್ಮ ವ್ಯಾಪ್ತಿ ಲಭ್ಯ ಇಲ್ಲ, 10 ಕಿಲೋಮೀಟರ್ ಮೇಲೆ ಲಭ್ಯ ಇರೋದು. ಇನ್ನು ಹೆರಿಗೆ ಮತ್ತು ಮಕ್ಕಳ ಕಲ್ಯಾಣ ಕೇಂದ್ರ ಅಂದರೆ ಆ ಒಂದು ಹಾಸ್ಪಿಟ್ಲಲ್ಲಿ ಡೆಲಿವರಿ ಏನೋ ಮಾಡ್ಕೊಳ್ತಾ ಇದ್ದರೆ ಅದನ್ನು ನೀವು ಇಲ್ಲಿ ತೋರಿಸ್ಬೇಕಾಗುತ್ತೆ. ಅದು ಹಾಸ್ಪಿಟ್ಲಲ್ಲಿ ಇದ್ದರೆ ಅದು ಇಲ್ಲಿ 10 ಕಿಲೋಮೀಟ್ರ್ ಮೇಲೆ ಅಂತ ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟು ಕ್ಷಯರೋಗ ಕೇಂದ್ರ, ಅದು ನಮ್ಮ 10 ಕಿಲೋಮೀಟ್ರ್ ಮೇಲೆ ಲಭ್ಯ ಇರೋದು, ಆ ಥರ ಹಾಕ್ತಾಯಿದ್ದೀನಿ. ಇನ್ನು ಅಲೋಪತಿ ಕೇಂದ್ರ ಅಂದರೆ ಮಾಮೂಲಿ ಆಯುರ್ವೇದಕ್ಕೆ ಆಸ್ಪತ್ರೆ ಏನಾದರೂ ಇದ್ದರೆ ಅದನ್ನು ನೀವು ಹಾಕ್ಬೋದು. ಲಭ್ಯ ಇದೆ ಅಂತ ಹಾಕಿ ಅಲ್ಲಿ ಲಭ್ಯವಿದೆ ಅಂದಾಗ ಹೇಳಿದ್ನಲ್ಲ, ಪ್ರತಿಯೊಂದಕ್ಕೂ ಎಷ್ಟು ಹಾಸ್ಪಿಟ್ಲ್ ಲಭ್ಯ ಇದ್ದಾವೆ, ಅಲ್ಲಿ ಬೆಡ್ಗಳ ಸಂಖ್ಯೆ ಎಷ್ಟು, ವೈದ್ಯರ ಅಷ್ಟು ಸಾಮರ್ಥ್ಯ ಎಷ್ಟು, ಅಲ್ಲಿ ಎಷ್ಟು ಅಲಾಟ್ ಆಗಿದ್ದಾರೆ, ಆಮೇಲೆ ವೈದ್ಯರು ಬಿಟ್ಟು ಇನ್ನು ಉಳಿದ ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ ಅನ್ನೋದು ಮಾಹಿತಿ ಕೇಳುತ್ತೆ. ಅಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ, ಎಷ್ಟು ಅಲಾಟ್ ಆಗಿದ್ದಾರೆ ಅಂತ ಕೇಳುತ್ತೆ. ಅದನ್ನು ನೀವು ಹಾಕಬೇಕಾಗುತ್ತೆ. ಲಭ್ಯ ಇಲ್ಲ ಅಂತ ಹಾಕಿ, ನಿಮ್ಮ ಒಂದು ಏರಿಯಾದಲ್ಲಿ ಲಭ್ಯ ಇದೆ ಅಂತ ಹಾಕಿ, ಆಮೇಲೆ ಅದೆಲ್ಲನೂ ಮಾಹಿತಿನ ಫಿಲ್ ಮಾಡಬೇಕಾಗುತ್ತೆ ಲಭ್ಯ ಇದ್ದರೆ. ಇನ್ನು ಮೆಡಿಕಲ್ಗಳೇನಾದರೂ ಲಭ್ಯ ಇದ್ದರೆ ಲಭ್ಯ ಇದೆ ಅಂತ ಹಾಕಿ, ಇಲ್ಲಾಂದರೆ ಎಷ್ಟು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಲಭ್ಯ ಇದೆ ಅನ್ನೋದು ಹಾಕಬೇಕಾಗುತ್ತೆ. ಇದು ನೆಕ್ಸ್ಟ್ ಆರೋಗ್ಯ ಕೇಂದ್ರ ಅಂದರೆ ಇಲ್ಲಿ ವೆಲ್ನೆಸ್ ಸೆಂಟ್ರ್ ಅಂತ ನೀವು ನೋಡ್ಬೋದು. ಕೆಲವೊಂದು ಕಡೆ ಯೋಗ, ಧ್ಯಾನ ಎಲ್ಲ ಒಂದು ಮಾಡೋವಂಥ ಸೆಂಟ್ರ್ಗಳಿರ್ತವೆ. ಆ ಒಂದು ಸೆಂಟ್ರ್ಗಳೇನಾದರೂ ಇದ್ದರೆ ನೀವು ಇದೆ ಅಂತ ಕೊಡ್ಬೋದು, ಇಲ್ಲಾಂದರೆ ಲಭ್ಯವಿಲ್ಲ, ಎಷ್ಟು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಲಭ್ಯ ಇದೆ ಅಂತ ಕೊಡ್ಬೋದು. ಇನ್ನು ಪಶು ಆಸ್ಪತ್ರೆ, ಇನ್ನು ಮೊಬೈಲ್ ಆರೋಗ್ಯ ಚಿಕಿತ್ಸಾಲಯ ಅಂದರೆ ನೀವು ನಿಮ್ಮ ಒಂದು ಊರಿಗೆ ವ್ಯಾನ್ ಬರ್ತಿರುತ್ತೆ, ಮಾಮೂಲಿ ಬಸ್ಸಲ್ಲಿ ಒಂದು ಬಸ್ ಥರ ಒಂದು ವ್ಯಾನ್ ಬರ್ತಿರುತ್ತೆ. ಅದು ಏನಾದರೂ ನಿಮ್ಮ ಒಂದು ಏರಿಯಾಕ್ಕೆ ಬರ್ತಿತ್ತಂದರೆ ಇದೆ ಅಂತ ಕೊಡ್ಬೋದು. ಇದ್ದರೆ ಅಲ್ಲಿ ಎಷ್ಟು ಸ್ಟಾಫ್, ಅದರಲ್ಲಿ ಸೌಲಭ್ಯಗಳ ಸಂಖ್ಯೆ ಎಷ್ಟು, ಅದರಲ್ಲಿ ವೈದ್ಯರು ಎಷ್ಟಿದ್ದಾರೆ, ಎಲ್ಲದಕ್ಕೂ ಸೇಮ್ ಮಾಹಿತಿ ಕೇಳುತ್ತೆ. ಲಭ್ಯ ಇದೆ ಅಂದರೆ, ಲಭ್ಯವಿಲ್ಲ ಅಂದರೆ ಒಂದು ಎಷ್ಟು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಲಭ್ಯ ಇದೆ ಆ ಸೇವೆ ಅನ್ನೋದು ಕೇಳುತ್ತೆ. ಇನ್ನು ಕುಟುಂಬ ಕಲ್ಯಾಣ ಕೇಂದ್ರ ಅಂದರೆ ಈ ಒಂದು ಆಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಏನು ಚೆಕಪ್ ಮಾಡೋದಾಗಲಿ ಪ್ರತಿಯೊಂದು ಆಗ್ತಾ ಇರುತ್ತೆ, ಸೌಲಭ್ಯ ಇಲ್ಲಿ ಮಾಡ್ತಾ ಇರ್ತಾರೆ. ಆ ಒಂದು ಕುಟುಂಬ ಕಲ್ಯಾಣ ಇದೆ ಅಂತ ಕೊಡಿ, ಇಲ್ಲಾಂದರೆ ನಿಮ್ಮ ಒಂದು ಎಷ್ಟು ವ್ಯಾಪ್ತಿಯಲ್ಲಿ ಲಭ್ಯ ಇದೆ ಅನ್ನೋದು ಹಾಕಬೇಕಾಗುತ್ತೆ. ನೆಕ್ಸ್ಟು ಆಂಬುಲೆನ್ಸ್ ಸೇವೆ, ಪ್ರತಿಯೊಂದು ಇವಾಗಿನ ಕಾಲದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಇದ್ದೇ ಇರುತ್ತೆ. ಮಾಹಿತಿ ಮೂಲ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಕೊಡಬೇಕು.
ಇಷ್ಟು ಕೊಟ್ಬಿಟ್ಟು ಸೇವ್ ಮಾಡಿ ಮುಂದುವರಿಯಿರಿ ಅಂತ ಕೊಟ್ಟರೆ ಒಂದು ಇಲ್ಲಿ ನೀವು ನೋಡ್ಬೋದು ಹಳೆ ಡಾಟಾಕ್ಕೂ ಈ ಡಾಟಾಕ್ಕೂ 2011 ಡಾಟಾಕ್ಕೂ ಮಿಸ್ ಇದೆ. ನೀವು ಕನ್ಫರ್ಮ್ ಕೊಡ್ತೀರಾ ಅಂತ ಕೇಳುತ್ತೆ. ಓಕೆ ಕೊಡಿ, ನೀವು ಕರೆಕ್ಟಾಗಿ ಮಾಹಿತಿ ಫಿಲ್ ಮಾಡಿದರೆ. ನೆಕ್ಸ್ಟು ಈ ಒಂದು ಮೊದಲನೇ ಭಾಗ ಅನ್ನೋದು ಮುಗಿದೋಗುತ್ತೆ. ಇನ್ನು ಸರ್ಕಾರೇತರ ಅಂತ, ಸರ್ಕಾರೇತರದಲ್ಲಿ ಇಲ್ಲಿ ಜಸ್ಟು ನೀವು ಒಂದು ಅಂಕಿಅಂಶಗಳನ್ನು ನಮೂದಿಸ್ಬೇಕಾಗುತ್ತೆ. ಇದ್ದರೆ ಎಷ್ಟಿದೆ ಅಂತ ಹಾಕ್ಬೋದು, ಇಲ್ಲಾಂದರೆ ಇಲ್ಲ ಅಂತ ಹಾಕ್ಬೋದು. ಸರ್ಕಾರೇತರ ಆಸ್ಪತ್ರೆ ಮತ್ತು ಚಿಕಿತ್ಸಾಲಯಗಳ ಸಂಖ್ಯೆ ಅಂದರೆ ಸರ್ಕಾರೇತರವಾಗಿ ಏನಾದರೂ ಪ್ರೈವೇಟ್ ಹಾಸ್ಪಿಟ್ಲ್ ಇದ್ದರೆ, ಹೊರರೋಗಿಗಳ ಸೌಲಭ್ಯ ಏನಾದರೂ ಇದ್ದರೆ ಹಾಕಬೇಕಿಲ್ಲ ಅಂದರೆ ಇಲ್ಲ 0 ಅಂತ ಹಾಕಬೇಕು. ಒಳರೋಗಿ ಸೌಲಭ್ಯ ಏನಾದರೂ ಇದ್ದರೆ ಅದು 0 ಅಂತ ಹಾಕಬೇಕು. ಇದ್ದರೆ ಇದೆ ಅಂತ ಹಾಕಿ, ಇಲ್ಲಾಂದರೆ 0 ಅಂತ ಹಾಕಿ. ಇವು ನಮ್ಮ ಒಂದು ಆ ಏರಿಯಾದಲ್ಲಿ ಇಲ್ಲ, ಹಾಗಾಗಿ. ಇನ್ನು ಆರೋಗ್ಯ ಸಿಬ್ಬಂದಿಗಳು ಅಂದರೆ ಡಾಕ್ಟ್ರುಗಳು ಎಷ್ಟಿದ್ದಾರೆ ಅಂತ, MBBS ಅಥವಾ ಅದಕ್ಕಿಂತ ಹೆಚ್ಚಿನ ಪದವಿ ಪಡೆದ ವೈದ್ಯರು ಎಷ್ಟಿದ್ದಾರೆ ಅನ್ನೋದು ಹಾಕಬೇಕಾಗುತ್ತೆ. ಆ ಒಂದು ಏರಿಯಾದಲ್ಲಿ, ನನ್ನ ಏರಿಯಾದಲ್ಲಿ ಯಾವುದೂ ಇಲ್ಲ, ಹಾಗಾಗಿ ನಾನು 0 ಅಂತ ಹಾಕ್ತಾಯಿದ್ದೀನಿ. ನಿಮ್ಮ ಒಂದು ಏರಿಯಾದಲ್ಲಿ ಪ್ರೈವೇಟ್ ಹಾಸ್ಪಿಟ್ಲು ಏನಾದರೂ ಇದ್ದರೆ ನೀವು ಅಲ್ಲಿ ಕೇಳಿಕೊಂಡು ಮಾಹಿತಿನ ಫಿಲ್ ಮಾಡಬೇಕಾಗುತ್ತೆ. ಇದು ಹೆಚ್ಚಾಗಿ ಟೌನಲ್ಲಿ ಎಲ್ಲ ಇರ್ತಾರೆ. ಅದನ್ನು ನೋಡಿಕೊಂಡು ನೀವು ಸ್ವಲ್ಪ ಅಲ್ಲಿ ಒಂದು ಆ ಹಾಸ್ಪಿಟ್ಲ್ಗಳಿಗೆ ಭೇಟಿ ನೀಡಿ ಅವರು ಏನು ಓದಿದ್ದಾರೆ ಎಲ್ಲನೂ ಪ್ರತಿಯೊಂದು ಮಾಹಿತಿ ತೊಗೊಂಡು MBBS ಓದಿದ್ದಾರಾ ಅಥವಾ ಇತರ ಯಾವುದೇ ಬೇರೆ ಪದವಿ ಪಡೆದು ಒಂದು ಹಾಸ್ಪಿಟ್ಲಲ್ಲಿ ನಡೆಸ್ತಾ ಇದ್ದಾರಾ ಅಥವಾ ಪದವಿ ಪಡೆಯದೇ ಒಂದು ವೈದ್ಯಕೀಯ ವೃತ್ತಿ ನಡೆಸ್ತಾ ಇರ್ತಾರೆ. ಅಂದರೆ ಮಾಮೂಲಿ ಪ್ರೈವೇಟು ಅಲೋಪತಿಕ್ ಏನು ಇದು ಎಲ್ಲ ಕೊಡ್ತಿರ್ತಾರೆ, ನಾಟಿ ವೈದ್ಯರು ಅಂತ ಕರೀತಾರಲ್ಲ, ಆ ಥರ ಒಂದು ಹಾಸ್ಪಿಟಲ್ಸ್ ಏನಾದರೂ ಇದ್ದರೆ ಅದನ್ನು ನೀವು ಹಾಕಬೇಕಾಗುತ್ತೆ. ಸಾಂಪ್ರದಾಯಿಕ ವೈದ್ಯರು ಅಂದರೆ ಅದೇ ನಾಟಿ ವೈದ್ಯರು ಅಂತ. ಅಂದರೆ ಕೆಲವೊಬ್ಬರು ಚಿಕ್ಕ ಪುಟ್ಟ ಕೋರ್ಸು ಏನು ಮಾಡಿ ಒಂದು ಹಾಸ್ಪಿಟ್ಲ್ ನಡೆಸ್ತಾ ಇರ್ತಾರೆ. ಅವರು ಯಾವುದೇ ಒಂದು ವೈದ್ಯಕೀಯ ಪದವಿ ಪಡೆದಿರಲ್ಲ, ಹಂಗಾಗಿ ಅಂಥ ವೈದ್ಯರು ಏನಾದರೂ ಇದ್ದರೆ ಅದನ್ನು ನೀವು ಹಾಕಬೇಕಾಗುತ್ತೆ. ಎಷ್ಟು ಅಂತ ಕೌಂಟು. ಇನ್ನು ಔಷಧಿ ಅಂಗಡಿಗಳ ಸಂಖ್ಯೆ, ಒಂದು ಮೆಡಿಕಲ್ ಎಷ್ಟು ಮೆಡಿಕಲ್ ಇದ್ದಾವೆ, ಪ್ರೈವೇಟ್ ಮೆಡಿಕಲ್ಗಳು, ಇದು ಗೋರ್ಮೆಂಟ್ ಮೆಡಿಕಲ್ ಇದರಲ್ಲಿ ಕೌಂಟ್ ತೊಗೊಳಾಗಿಲ್ಲ. ಇದು ಏನಿದ್ರು ಸರ್ಕಾರೇತರ ಮಾಹಿತಿ ಮಾತ್ರ ಈ ಒಂದು ಭಾಗದಲ್ಲಿ ಫಿಲ್ ಮಾಡಬೇಕು ನೀವು. ಪ್ರೈವೇಟ್ ಮೆಡಿಕಲ್ಗಳು ಎಷ್ಟಿದ್ದಾವೆ ಅದನ್ನು ನೀವು ಕೌಂಟ್ ಹಾಕಬೇಕಾಗುತ್ತೆ. ನನ್ನ ಒಂದು ಏರಿಯಾದಲ್ಲಿ ಯಾವುದೋ ಪ್ರೈವೇಟ್ ಮೆಡಿಕಲ್ಗಳಾಗಲಿ ಇಲ್ಲ ಇಲ್ಲಿ, ಹಾಗಾಗಿ ನಾನು ಇದು 0 ಅಂತ ಹಾಕ್ತಾಯಿದ್ದೀನಿ. ಇನ್ನು ಇತರೆ ಮಾಹಿತಿ ಏನಾದರೂ ಇದ್ದರೆ ಫಿಲ್ ಮಾಡಬೇಕು ನೀವು. ಇಷ್ಟು ಮಾಡಿ ಸೇವ್ ಕೊಟ್ಟರೆ ನಿಮ್ಮ ಒಂದು ಈ ವೈದ್ಯಕೀಯ ಸೌಲಭ್ಯ ಮಾಹಿತಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಏನೇ ಇದ್ರೂ ನೀವು ಕರೆಕ್ಟಾಗಿ ಮಾಹಿತಿ ಹಾಕಿದರೆ ಕನ್ಫರ್ಮ್ ಕೊಟ್ಟು ಓಕೆ ಕೊಡಿ. ಅದು ಹಿಂದಿಂದು ಸೆನ್ಸಸ್ಸಲ್ಲಿ ಏನೋ ಡಿಫ್ರೆನ್ಸ್ ಬಂದರೆ ಈ ಥರ ಮಾಹಿತಿ ತೋರಿಸುತ್ತೆ. ಇನ್ನು ಕೊನೆಗೆ ಇತರೆ ಮಾಹಿತಿನ ಹೇಗೆ ಫಿಲ್ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಪ್ರಕ್ರಿಯೆಗಳು ಮತ್ತು ಅವಲೋಕನ ಒಂದು ಇದು ಇರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಯಾವುದೇ ಸ್ವತಂತ್ರವಾದ ಕಚೇರಿ ಇಲ್ಲ, ಅದ್ರ ಬಗ್ಗೆನೂ ಹಾಕ್ಬೋದು. ಆಮೇಲೆ ನಿಮಗೆ ಏನು ಮಾಹಿತಿ ಫಿಲ್ ಮಾಡೋಕ್ಕಾಗುತ್ತೆ ಅದನ್ನು ನೀವೊಂದು ಈ ಇದರಲ್ಲಿ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಹಾಕಬೇಕಾಗುತ್ತೆ. ನೆಕ್ಸ್ಟು ಆ ಒಂದು ನಿಮ್ಮ ಹೆಸರು, ಆಮೇಲೆ ನಿಮ್ಮ ಹುದ್ದೆ, ಆಮೇಲೆ ನಿಮ್ಮದೊಂದು ಸಹಿ ಇರುತ್ತೆ, ಅದನ್ನು ನೀವು PDF ಮಾಡಿಕೊಂಡು ಇಲ್ಲ ಮಾಮೂಲಿ ಇಮೇಜ್ ಫೋಟೋ ತೆಗೆದು ಇಮೇಜ್ 100 KB ಒಳಗಡೆ ಇರಬೇಕು. ಅದನ್ನು ನಾವು ಇಲ್ಲಿ ಚೂಸ್ ಫೈಲ್ ಕೊಟ್ಟು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೊಬೈಲ್ ನಂಬರ್ ಹಾಕ್ಬೇಕು ನಿಮ್ಮದು. ನೆಕ್ಸ್ಟು ಅಲ್ಲಿ ಗ್ರಾಮ ಪಂಚಾಯತ್ ಮುಖ್ಯಸ್ಥ ಅಂದರೆ PDO ಯಾರು ಇರ್ತಾರೆ ಅವ್ರದ್ದು ಹೆಸರು, ಆಮೇಲೆ ಅವ್ರ ಹುದ್ದೆ, ಮಾಮೂಲಿ ಅವರ ಮೊಬೈಲ್ ಸಂಖ್ಯೆ ಹಾಕಿ ಸೇವ್ ಮಾಡಿದ್ರೆ ಈ ಥರ ಮಾಹಿತಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನಾನಿಲ್ಲಿ ಡ್ಯಾಶ್ಬೋರ್ಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಪ್ರತಿಯೊಂದು ಗ್ರೀನ್ ಟಿಕ್ ಬರಬೇಕು. ಗ್ರೀನ್ ಟಿಕ್ ಬರಲಿಲ್ಲ ಅಂದರೆ ನೀವು ಏನೋ ಒಂದು ಮಾಹಿತಿ ಕರೆಕ್ಟಾಗಿ ಫಿಲ್ ಮಾಡಿಲ್ಲ ಅಂತ. ಈ ಥರ ಪ್ರತಿಯೊಂದು ಗ್ರೀನ್ ಟಿಕ್ ಬರಬೇಕು. ಆಮೇಲೆ ಇಲ್ಲಿ ನೀವು ಪೂರ್ಣಗೊಂಡಿದ್ದರೆ, ನೀವು ಅಪ್ಲೋಡ್ ಮಾಡಿದರೆ ಗ್ರಾಮ ಇಲ್ಲಿ ಪೂರ್ಣಗೊಂಡಿದೆ ಗ್ರೀನಲ್ಲಿ ಬರುತ್ತೆ. ಇನ್ನು ಪ್ರೊಸೆಸಿಂಗಲ್ಲಿದ್ದರೆ ಮಾಮೂಲಿ ಎಲ್ಲೋ ಬರುತ್ತೆ. ನೀವು ನಿಮ್ಮ ಒಂದು ಆ್ಯಪಲ್ಲಿ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ ಅಂದರೆ ವೆಬ್ಬಲ್ಲಿ ಬಂದು ಟ್ರೈ ಮಾಡಿ. ವೆಬ್ಬಲ್ಲಿ ಏನಾದ್ರು ಟೆಕ್ನಿಕಲ್ ಇಶ್ಯೂ ಬರ್ತಾಯಿದ್ರೆ ಈ ಆ್ಯಪಲ್ಲಿ ಹೋಗಿ ನೀವೊಂದು ಆ ಒಂದು ಈ ಸೆನ್ಸಸ್ ಕಾರ್ಯ ಅನ್ನೋದು ಮುಗಿಸ್ಕೊಳ್ಬೋದು. ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಏನೇ ಡೌಟ್ಸ್ಗಳಿದ್ರೂ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.